ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ಮಕ್ಕಳಿಗೆ ತುಂಬ ಟ್ರೆಡಿಷ್ನಲ್ ಆಗಿ ಯಾವ ರೀತಿ ಒಂದು ಬನ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಕೂಡ ಇದು. ಒಂದು 3 ಮಿನಿಟ್ಸ್ ಇದ್ದರೆ ಸಾಕು. ತುಂಬ ಪೇಷನ್ಸಿಂದ ಹಾಕಬೇಕು, ಯಾಕಂದರೆ ಮಕ್ಕಳು ಸ್ವಲ್ಪ ಟೈಮ್ ಕೊಡೋದು ಸ್ವಲ್ಪ ತುಂಬಾ ಕಷ್ಟ. ಹಾಗೆ ಅವರು ನಿಂತ್ಕೊಳ್ಳೋದು ಕೂಡ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಯಾವ ರೀತಿ ಸ್ವಲ್ಪ ಲೈಟ್ ವೆಯ್ಟಲ್ಲಿ ನಮಗೆ ಅವರು ಗೊತ್ತು, ನಮಗೆ ಮಕ್ಕಳು ತುಂಬ ಈಸಿ ಇರಬೇಕು, ಹಾಗೆ ಅವ್ರಿಗೆ ತುಂಬ ವೆಯ್ಟ್ಲೆಸ್ಸು ಕೇಳ್ತಾ ಇರ್ತಾರೆ. ಹಾಗೆ ಅವ್ರಿಗೆ ತುಂಬ ಟೈಟ್ ಇರೋದು ಅವೆಲ್ಲ ಇಷ್ಟ ಆಗಲ್ಲ. ಇಂಥ ಸಣ್ಣ ಮಕ್ಕಳಿಗೆ ಇಂಥ ಚಿಕ್ಕ ಕೂದಲಿದ್ದಾಗ ಯಾವ ರೀತಿ ಟ್ರೆಡಿಷ್ನಲ್ ಆಗಿ ನಾವು ಸೀರೆಗೆ ಆಗಿರ್ಬೋದು, ಲಂಗ ದಾವಣಿಗೆ ಆಗಿರ್ಬೋದು ಯಾವ ರೀತಿ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನೀವು ಈ ರೀತಿ ಜುಟ್ಟನ್ನ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಬನ್ ಅಂತ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿ ಯು ಪಿನ್ನ ತೊಗೊಂಡಿರೋ ಅಂಥದ್ದು ಯು ಪಿನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದೆಲ್ಲ ನಿಮಗೆ ಆಲ್ಮೋಸ್ಟು ಒಂದು 100 ರುಪೀಸ್ ಒಳಗಡೆ ನಿಮಗೆಲ್ಲ ಸಿಕ್ಬಿಡುತ್ತೆ. ನೀವು ಪಾರ್ಲರ್ಗೆ ಈ ರೀತಿ ಹೋಗಿ ನೀವೇನಾದ್ರು ಮಾಡಿಸ್ಕೋಬೇಕು ಅಂತ ಅಂದರೆ ನಿಮಗೆ 300ಇಂದ 400 ತನಕ ಕೇಳ್ತಾರೆ. ನೀವು ಆರಾಮಾಗಿ ಇದನ್ನು ಯಾರಿಗೆ ಕೂಡ ಬರದೇ ಇದ್ರೂ ಕೂಡ ಆರಾಮಾಗಿ ಮಾಡ್ಕೋಬೋದು. ನಾನಿಲ್ಲಿ ಪೂರ್ತಿಯಾಗಿ ಬನ್ನ ಹಾಕ್ಕೊಂಡ್ಮೇಲೆ ಒಂದೆರಡು ಯು ಪಿನ್ನ ಹಾಕ್ಕೊಂಡು ಇಲ್ಲಿ ಸುತ್ತಲೂ ಕೂಡ ಈ ರೀತಿ ಮಾಡ್ಕೊತಾ ಇದ್ದೀನಿ. ಕೂದಲನ್ನ ಪೂರ್ತಿಯಾಗಿ ಇಲ್ಲಿ ಇವ್ರದ್ದು ತುಂಬ ಚಿಕ್ಕ ಕೂದಲಾಗಿರೋದ್ರಿಂದ ಈ ರೀತಿ ಮಾಡಿಕೊಂಡು ಪೂರ್ತಿಯಾಗಿ ಅದು ಬಂದ ಮೇಲೆ ಕೂತಿರಬೇಕು, ಕೂದಲು ಸುತ್ತು ಬರಬೇಕು. ಆವಾಗ ಇಲ್ಲಿ ಸೇರಿಸ್ಕೊಂಡು ಒಂದು ರಿಬ್ಬನ್ ಕೂಡ ಹಾಕ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ದೊಡ್ಡವರು ಕೂಡ ಈ ರೀತಿ ಮಾಡ್ಕೋಬೋದು. ಹಾಗೆ ಮಕ್ಕಳಿಗೆ ತುಂಬ ಈಸಿಯಾಗಿರುತ್ತೆ, ಹಾಗೆ ಅವ್ರಿಗೆ ತುಂಬಾ ಒಳ್ಳೆ ಲುಕ್ಕು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ವೇಸ್ಟ್ ಇರೋದನ್ನು ಇಲ್ಲಿ ನಿಮ್ಗೇನು ಕಾಣ್ತಾ ಇದೆಯೋ ಆ ಕೂದಲನ್ನ ನೀವು ಟ್ವಿಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಪೂರ್ತಿಯಾಗಿ ನೀವು ಕ್ಲೋಸ್ ಮಾಡ್ಕೊಂಬಿಡಿ. ಯು ಪಿನ್ನಲ್ಲೇ ನೀವು ಕ್ಲೋಸ್ ಮಾಡ್ಕೊಬೋದು, ಇಲ್ಲ ಸುಜಾತ ಪಿನ್ ಆದರೆ ಮಕ್ಕಳಿಗೆ ತಲೆಗೆಲ್ಲ ಚುಚ್ಚುತ್ತಾ ಇರುತ್ತಲ್ವ, ಹಾಗಾಗಿ ನೀವು ಈ ಥರ ಯು ಪಿನ್ನಲ್ಲೇ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಕ್ಲೋಸ್ ಮಾಡ್ಕೊಂಡ್ಮೇಲೆ ಇನ್ನು ಚಿಕ್ಕ ಚಿಕ್ಕ ಕೂದಲುಗಳು ಇರ್ತೈತಲ್ಲ ಅದನ್ನು ಕೂಡ ನೀವೆಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ. ಮಕ್ಕಳಿಗೆ ಸ್ವಲ್ಪ ಮೇಕಪ್ ಮಾಡೋದು ಇವೆಲ್ಲ ಸ್ವಲ್ಪ ತುಂಬಾ ರಿಸ್ಕಿ ಆಗಿರೋ ಕೆಲಸ. ಅವರಂತೂ ಸ್ವಲ್ಪ ನಿಂತ್ಕೊಳ್ಳೋದಕ್ಕೂ ಕೂಡ ತಾಳ್ಮೆ ಇರಲ್ಲ. ನಮ್ಮ ಪಾಪು ಕೂಡ ನೋಡ್ರಿ ಹೆಂಗೆಲ್ಲ ಮಾಡ್ತಾಯಿದೆ ಅಂತ, ಆಕ್ಳಿಸೋದು ಎಲ್ಲ ಮಾಡ್ತಾಯಿದ್ಲು, ಆದರೂ ಕೂಡ ಬಿಟ್ಟಿಲ್ಲ. ಜಡೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದು ಕೂಡ ರೆಡಿ ಆಯಿತು. ಈಗ ಇದನ್ನು ನಾವು ಅಲಂಕಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸುಮ್ಮನೆ ಜಸ್ಟ್ ಇದು ಕೂಡ ಸಿಗುತ್ತೆ, ಇದು 100 ರೂಪಾಯಿ ಅಷ್ಟೇ. ಹೂ ಕೂಡ ಸಿಗುತ್ತೆ ನಿಮಗೆ ಪ್ಲಾಸ್ಟಿಕ್ಕಲ್ಲಿ. ಈ ಥರ ತೊಗೊಂಬಂದು ಯು ಪಿನ್ನಲ್ಲಿ ನಿಮಗೆ ಈ ರೀತಿ ಡೆಕೋರೇಷನ್ ಕೂಡ ಮಾಡ್ಕೋಬೋದು. ಇಲ್ಲ ನೀವು ಬೇರೆ ಯಾವುದೇ ಹೂವು ಆದರೂ ಕೂಡ ಪರವಾಗಿಲ್ಲ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ನನಗೆ ಒಂದು 3ರಿಂದ 4 ನಿಮಿಷದಲ್ಲಿ ಜಡೆ ಕೂಡ ರೆಡಿ ಆಯಿತು. ನೀವೇ ಕೂಡ ಮನೆಯಲ್ಲಿ ತುಂಬ ಸೂಪರಾಗಿ ರೆಡಿ ಆಗ್ಬೋದು ಕೂಡ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.